ಮಗ ಇಲ್ಲವಾ ಎಲ್ಲವನು ಓಡ್ ಬರ್ತೀನಿ ಅನ್ಕ ಹೋಗೋಣ ಕಣಪ್ಪ. ಕಳಿಸ್ಬೇಡ ಬಡ್ಡೆ ಇದನ್ನ ಜಾಸ್ತಿ ಕಳಿಸ್ಬೇಡ. ಇಲ್ಲಿ ತಿಂಗಳಿದ್ರೆ ಅಲ್ಲಿ 8 ದಿವಸ ಅಷ್ಟೇ ಆಯ್ತಾ. ಅಂದ್ರೆ ಕಂಡೀಷನ್ ಆಗಿ ಇರ್ಸ್ಕೋಬೋದಾಗಿತ್ತು. ಆಸ್ತಿ ಬದುಕು ಸೇರಗಂಟವ ಅದು ಯಾಕಬೇಕು. ಏನೋ ಹೋಯ್ತೀನಿ ಹೇಳ್ಬಿಟ್ಟು ಬರ್ತೀನಿ ಅನ್ನಲ್ಲ ಅಂದ್ಬಿಟ್ಟು ಕಳಿಸ್ತೆ. ನಿಮ್ಮ ಜನ್ಮಗ್ ಬೆಂಕಿ ಇಕ್ಕ. ಅಮ್ಮ ಏನಮ್ಮಗುಮ್ಮ ನಿಮ್ಗೇನು ಮಾನ ಬರ್ಬೋದಿಲ್ವಾ? ಏನು ಮಾಡಬೇಕು ಅನ್ಕೊಂಡಿದ್ರಿ? ತಲೆ ಜನಗಳ ಮುಂಗಡೆ ಎತ್ಕೊಂಡು ತಿರ್ಗಬೇಡ್ದು ಅಂತ ಮಾಡಿದೀಯಾ? ಇಲ್ಲಿ ಓಪನ್ ಮುಂಡೆ ಮಗನೇ ಕಣ ಹೋಗು. ಅದ ಎಲ್ಲಾರು ನನ್ನ ಮಗಳನ್ನ ಅಚ್ಚುಕಟ್ಟಾಗಿರತಕ್ಕ ಸೇರಿಸ್ಬೇಕು, ಅಚ್ಚುಕಟ್ಟಾಗಿ ಮದುವೆ ಮಾಡಬೇಕು ಅಂತ ಎಲ್ಲ ತಂದೆಗಳು ಕನ್ಸ್ಕೊಂಡ್ರೆ ಇವಂದೇ ಒಂಥರ ಇವಂದು ಆಸೆಗೆ ಬೆಂಕಿ ಇಕ್ಕ ಇವನ್ನ. ಅಲ್ಲ ನಾಚಿಕೆ ಮಾನ ಮರುವದಿ ಅನ್ನೋದು ಏನಾರು ಇದ್ದಿತ್ತು ನೀನು ಹಿಂಗಾಡ್ತಿದ್ದಿಲ್ಲ ಕಣ್ಮರೆ ನೀನು. ನಿನ್ನ ಲೋಪರ್ ಬಾಯಲ್ಲಿ ಮುನ್ನಕ್ಕಂದರು ಅದ ನಿನ್ನ ಬುದ್ಧಿಲ್ವ ನಿನಗೆ? ಏನಮ್ಮಿ ಏನಂತ ಕರ್ಕತ್ತಾ ಇದ್ದೀನಿ ನೀನು? ಏನು ಹೇಳು? ನಾನು ಒಳ್ಳೆ ಕೆಲಸನೇ ಮಾಡೀನಿ. ಕೋಟೆಯಾಧಿಪತಿ ಮದುವೆ ಮಾಡೀನಿ. ಪುಕ್ಸಟೆಯಾಗಿ ಯಾರು ಮಾಡ್ಕೊಂಡ್ಬಿಡ್ತೀವಿ ನಿನ್ನ ಮಗಳನ್ನ ಪುಕ್ಸಟೆಯಾಗಿ ಹೇಳು. ನಿನ್ನ ಬಾಳ ಬೆಂಕಿ ಇಕ್ಕ ಹೋಗು. ಅಲ್ಲ ನಿನ್ನ ಬಾಳ ಆಳ್ ಬಿದ್ದೋಗೋದಲ್ದಾನೆ ನನ್ನ ಬಾಳ ಹಾಳು ಮಾಡ್ತಾ ಕುಂತಿದ್ದೀಯ. ನಿನ್ನ ಬಾಲ್ ಮುನ್ನಕ್ಕ ನಿನ್ನ ನೀನು ಎಡಂತರದಲ್ಲಿ ಹೋಗ. ನಿನ್ಗೆ ಏನು ಕೇಳಿ ಬಂದಿರೋದು? ನಿನಗೆ ಮಲಗರು ಬಂದಿರೋದು ನಿನಗೆ? ಹೋಗೋರೋಗ ಹೊತ್ಕೊಂಡು ಹೋಗೋರೋಗ ಬಂದಿರೋದು ಮುಂಡೆ ಮಗ ನಿನಗೆ. ಅಯ್ಯೋ ನೀನು ಎತ್ತಿಗೆ ಬೆಂಕಿ ಕರ್ಕೊಂಡು ಹೋಗು. ನೀನು ಈ ಜನ್ಮದಲ್ಲಿ ಬುದ್ಧಿ ಕಲಿಕಲಕತ್ತೆ. ಅಲ್ಲ ಮಗಳನ್ನ ಇರೋ ಅಚ್ಚುಕಟ್ಟಾಗಿರತಕ್ಕ ಮಾಡಬೇಕು ಅಂತ ಅಂದ್ರೆ ಇವನು ಮದುವೆ ಆಗಿರೋನಿಗೆ ಮದುವೆ ಮಾಡ್ಬಿಟ್ಟು ಯಾವ ಥರ ತಗೊಂತ ನೋಡು. ಮಾನ ಬರುವುದಿಲ್ಲ ನನ್ನ ಮಗನೇ. ಹೋಗಮ್ಮಿ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತ್ಕಿ ತಾಳ್ಬೇಡ ನೀನು. ನನ್ನ ಜವಾಬ್ದಾರಿ ನಿಭಾಯಿಸು ನೀ. ಅದ್ರಲ್ಲೇನು ಒಳ್ಳೇದಾದ ನಿನಗೆ. ಅಲ್ಲ ಈಗ ಮದುವೆ ಆಗಿರೋ ಅವಳು ಪ್ರಮೋದನ ಮದುವೆ ಆಗಿರೋಳು ಅವಳು ಸಾಪದೂಪ ಇನ್ನೊಂದು ಹೆಣ್ಮಕ್ಳು ಕಣ್ಣೀರು. ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ ತಿಳ್ಕೊಬಿಡು. ಇನ್ನೊಬ್ರು ಮನೆ ಹಾಳು ಮಾಡಿ ನಾವು ಉದ್ಧಾರ ಆಗ್ಬೋದು ಅನ್ನೋದನ್ನ ಕನ್ಸು ಮನ್ಸಲ್ಲಿ ಒಂದು ಹೋಗ್ಬಿಡ. ನೀನು ಎತ್ತಿಗೆ ಬೆಂಕಿ ಇಕ್ಕ. ಅಲ್ಲ ನಿನ್ಗೆ ಏನು ಕೇಳಿ ಬಂದಿರೋದು? ಯಾಕೆ ನನ್ನ ಮಗಳನ್ನ ತರೋರಿತಿಲ್ವೋ ಬರೋರಿತಿಲ್ವೋ? ಅಲ್ಲ ಕಲೆ ನಿನಗಾರು ಬುದ್ಧಿ ಬಿಡಲ್ಲ ನಿನಗೆ? ಅವನಾರು ತಲೆಕೆಟ್ಟು ಏನಾಗತ್ತಾನೆ ಅಂತ ನಿನಗೂ ಬುದ್ಧಿ ಇತ್ತಿಲ್ಲ ನಿನಗೆ? ಅಮ್ಮ ನಾನು ಇಷ್ಟಪಟ್ಬಿಟ್ಟಿದ್ದೆ ಅದಕ್ಕೆ ನಾನು ಸುಮ್ಮನಿರು. ಇಷ್ಟಪಟ್ಬಿಟ್ಟಿದ್ದನ್ನು ಹೆಂಗೆ ಬಿಟ್ಬಿಟ್ಟಿರೋಕ್ಕದು ಅದಕ್ಕೋಸ್ಕರ ಒಪ್ಕೊಂಡಿರೋದು ನಾನು. ನೀನು ಇಷ್ಟಕ್ಕೆ ಬೆಂಕಿ ಇಕ್ಕ ಹೋಗು. ನೀನು ಇಷ್ಟಕ್ಕೆ ಬೆಂಕಿ ಇಕ್ಕ. ಅಲ್ಲ ಇಷ್ಟಕ್ಕೆ ಬೆಂಕಿ ಇಕ್ಕಂದ್ರೆ ಹೋಗೋಗು. ನೀನು ಉದ್ಧಾರ ಅದೆಯಾ? ನೀನು ಉದ್ಧಾರ ಆಗೋ ಬುದ್ಧಿ ಕಲ್ತಿದ್ಯಾ ನೀನು? ತೊಡಗಲಿ ನೀನು ಸಣ್ಣ ಎತ್ತಿ ಬಾಯಲ್ಲಿ ಮುನ್ನಾಕಂದರು ನೀನು ಸರಿಯಾ? ಮಾನ ಮರುವುದಿಲ್ಲ ಮುಂಡೆವ ಮುರುವಾದಿ ಹೇಳ್ತೇನೆ. ಜನಗಳಿಗೆ ಇನ್ನೂ ಗೊತ್ತಿಲ್ಲ. ಮುರುವಾದಿನ ನಡಿ ತಾಲಿ ಬಿಚ್ಚಿ ಮಾಡ್ಬಿಟ್ಟು ನಡಿ ಊರಿಗೆ. ನಾನು ಮಾಡಕ್ಕೆ ಗೊತ್ತು ಮದುವೆ. ಅವೇನೊಂದು ಭಾಳ ಹಾಳು ಮಾಡಬೇಡಿ. ಒಳ್ಳೇದಾಯ್ಕಿಲ್ಲ ನಡಿರೋ ಮುಂಡೆ ಮಕ್ಕಳ. ನೀನು ನಿಜಕ್ಕೂ ನೋಡ್ಕೊ ಎಡಂತರ ಸಾವಳೆ ಬರೋದು ನಿಮಗೆ. ಅಯ್ಯೋ ಅಪ್ಪ ಅನ್ಸಿದ್ರೆ ಅಲ್ಲ ನಿನ್ಗೆ ಏನು ಕೇಳಿ ಬಂದಿರೋದು? ಎಲ್ಲೂ ಗನ್ಗಳು ಸಿಕ್ಕಿತ್ತಿಲ್ಲ ನಿನಗೆ? ಅವನೇ ಬೇಕಾಗಿತ್ತಾ? ನೋಡೇ ಒಳ್ಳೆ ಮಾತಲ್ಲಿ ಹೇಳ್ತಾವೆ. ನೀ ಬಾಯಿ ಮುಚ್ಕೊಂಡಿಲ್ಲ ಇದು ಹೊಂಟೋಗ್ಬಿಟ್ಟು ಸರಿ. ನೀನು ಜಾಸ್ತಿ ಮಾತು ಕಿತ್ತಾಡಿದ್ರೆ ಮದುವೆ ಆಗಿರೋಲ್ಲ ಈಗ ತಾಲಿ ಬಿಚ್ಚುಟ್ಟು ಅಂತ ಕೂತಿದ್ಯಲ್ಲ. ಮಾನ ಮರೋದಿಲ್ಲ ನಿನಗೆ? ನೀನು ಒಳ್ಳೆ ಗನಂದಾರಿ ಮನ್ಸ ಕಂದ್ಬಿಡು. ಭಾಳ ಗನಂದಾರಿ ಮನ್ಸ ನೀನು. ನಾಚಿಕೆ ಮಾನ ಮರುವದಿ ಅನ್ನೋದು ಏನಾರು ಇದ್ದಿದ್ರೆ ನೀನು ಹಿಂಗೆ ಆಡ್ತಿದ್ದಿಲ್ಲ ಕಣ ಹೋಗು. ಇಲ್ದವತ್ಗೆ ಹೆಂಗೆ ಆಡ್ತಿರೋದು ನೀನು? ಏನು ಇಲ್ದವತ್ಗೆ ಹೆಂಗೆ ಆಡ್ತಿರೋದು ನೀನು? ಮಾನ ಮರುವದಿ ಅನ್ನೋದು ಏನಾರು ಇದ್ದಿದ್ರೆ ಹಿಂಗೆ ಆಡ್ತಿದ್ದಿಲ್ಲ ನೀನು. ಹೋಗೋ ಬಡ್ಡಿ ಹೋಗು ಮನಾಳಿ ಹೋಗು. ನನ್ನ ಮಗಳು ಸಂಸಾರವ ನಾನು ಸರಿ ಮಾಡೋದು ನನಗೆ ಗೊತ್ತು ಕತೆ. ನನ್ನ ಮಗಳನ್ನ ಇಷ್ಟಪಟ್ಟಿದಾಗ ನಮಗೆ ಮನ್ಸಾರ ಅವನು ಅದಕ್ಕೆ ಮದುವೆ ಮಾಡ್ತೀವಿ ನೀ. ನನ್ನ ಮಗ 3 ವರ್ಷದಿಂದನೂ ಈ ಕಟ್ಕೊಂಡಿರೋಳು ಪ್ರೀತಿಸ್ತಿದ್ದಂತ ಕಮ್ಮಿ ಕೂತ್ಕೋ ನೋಡ್ಕೋ. ನಾನು ಹೇಳ್ತೀನಿ ಕೇಳು. ನಿನ್ನ ಮಗಳು ಭಾಳ ನೀನೇ ನಿನ್ನ ಕೈಯಾರ ಹಾಳು ಮಾಡಿದಿ. ಅದ್ರಲ್ಲಿ ಮಾತ್ರ ಯಾವುದೇ ಥರದಲ್ಲಿ ಅನುಮಾನ ಇಲ್ಲ. ನಿಜ ನೋಡ್ಕೊ ನಿನಗೆ ಗೊತ್ತಾಯ್ತದೆ ಯಾವ ಥರ ಅಂತವ. ಅಯ್ಯೋ ಹೋಗ ಮೇಮಿ ಅದು ಏನಾದ್ರು ಆಗೇ ಬಿಡ್ಲಿ. ಇನ್ನೇನು ಮದುವೆ ಆಗೋದು ಇನ್ನೇನು ಮಾಡ್ಕೊಳಕ್ಕಾಗದು? ನಾನು ನೋಡೇ ಬಿಡ್ತೀನಿ. ಅಮ್ಮ ಸುಮ್ಮನಿರಮ್ಮ ಆಯಿತು. ನೀನೇನು ಹಿಂಗೆ ಸಾಪಗಳು ಹಾಕಿಯೇ ಹೆಂಗೋ ನನ್ನ ಮಗಳು ಮದುವೆ ಆಗೋಳು ಎಚ್ಚುಕಟ್ಟಾಗಿರಲಿ ಬಾಳ್ಲಿ ಬದುಕಲಿ ಅನ್ಕೊಂಡು ಆಶೀರ್ವಾದ ಮಾಡ್ತಿಲ್ಲ ನೀನು. ನೋಡಿ ಹಂಗಾಡ್ತಾ ಇದೀಯ ಅಂತ ಬರೀ ಸಾಪ ಧೂಪಗಳನ್ನ ಆಗ್ತಾ ಕೂತಿದ್ಯಲ್ಲಮ್ಮ. ನೀನು ಮಾಡಿರೋ ಗಣಂದರಿ ಕೆಲಸಕ್ಕೆ ಹೋಗ್ಬಿಡ್ತೀನಿ ನಾನು. ಒಳ್ಳೆದಾಗಲಿ ಅಂತ ಹೆಂಗ ನಾನು ಇನ್ನೊಬ್ಳು ಬಾಳ ಜೊತೆ ಆಟ ಆಡ್ತಾವಳ ನನ್ನ ಮಗಳು ಅಂತ ಗೊತ್ತಿದ್ದು ನಾನು ಹೆಂಗಿದ್ ಮಾಡೋಣ ಹೇಳು. ನೋಡು ಒಳ್ಳೆ ಮಾತಲ್ಲಿ ಹೇಳ್ತೀನಿ. ಬದುಕು ಕಾಲ ಮೀರಿಲ್ಲ. ಮುರುವದಿಂದ ಬಾ ನೀನು ನಡಿ. ಜನಗಳಿಗೆಲ್ಲ ಪಬ್ಲಿಕ್ ಹಾಕಿನ ಮುಂಚೆಗೆ ಮನೆಗೆ ನಡಿ ನೀನು. ಆಗಿದ್ದು ಒಂದು ಕೆಟ್ಟ ಕನಸು ಅಂತ ಮರ್ತ್ಬಿಟ್ಟು ಎಲ್ಲ ನಾನು ಹೆಣ್ಣು ಗಂಡು ನೋಡ್ತೀನಿ ನಡಿ ಆಗಿವಂತೆ. ಅವ್ರ ಜೀವನದಲ್ಲಿ ಯಾಕೆ ಉಳಿಂಡಕ್ಕೆ ನಿಂತಿದ್ದೀನಿ ನೀನು ನಿನ್ನ ಬಾಲ್ ಮುನ್ನಾಕ. ನೋಡು ಒಳ್ಳೇದಲ್ಲ ಕಣ್ಮಗ. ಇನ್ನೊಬ್ರು ಕಣ್ಣಲ್ಲಿ ಕಣ್ಣೀರು ಹಾಕ್ಸೋರೆ ಒಳ್ಳೇದಾಯ್ಕಿಲ್ಲ. ದೇವ್ರು ಒಳ್ಳೇದು ಕೊಟ್ಟನ ಹೇಳು. ಯಾವುದೇ ಕಾರಣಕ್ಕೂ ಒಳ್ಳೇದಾಯ್ಕಿಲ್ಲ ತಿಳ್ಕೊಬಿಡು. ನೀನು ಎಷ್ಟು ಹೇಳಿದ್ರು ಅಷ್ಟೇ ಅಮ್ಮ. ಪ್ರಮೋದನ ಇಷ್ಟಪಟ್ಟಿನಿ ಅವ್ನು ಮದುವೆ ಆಗಿನಿ. ಕೊನೆ ಗಂಟ್ಲು ಅವ್ನ ಜೊತೆ ಬಾಳ್ತೀನಿ ನಾನು. ನಿಜವಾಗ್ಲೂ ಹೇಳ್ತೇವನಿ ಇವತ್ತಿಗೆ ಕೊನೆ. ನಾನು ಮಾತು ಕೇಳ್ಕೊಂಡು ನನ್ನ ಜೊತೆ ಬರ್ಲಿಲ್ಲ ಅಂದರೆ ನನ್ನ ಸತ್ಕೂಟ ಯಾವ ಗಂಡನೂ ಇಲ್ಲ ಮಗಳು ಇಲ್ಲ ಅಂದ್ಕೊಂಡು ತೀರ್ಮಾನ ಮಾಡ್ಕೊಬಿಡ್ತೀನಿ ನಾನು. ಏನಮ್ಮಿ ಆಡ್ತಾ ಇದೀನಿ ನೀನು? ಏನಾದ್ರು ಆಗ್ತಾ ಇದೀನಿ? ಮಗಳು ಬಾಳು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಾನೆ ಬಿಟ್ಟು ಸಾಪ ದುಪ್ಪಾಕಿ ಬಡ್ಡಿ ನೀನು ತುಂಡ ಕತ್ತರಿಸಾಕ್ಬಿಡ್ತೀನಿ. ಕತ್ತರಿಸ್ತೀಯ ಮಗಳು ಬಾಳು ಹಾಳು ಮಾಡಿಬಿಟ್ಟು ಕತ್ತರಿಸ್ಬೇಕು ನೀನು. ನೀನೊಬ್ಬ ಅಪ್ಪನ ನೀನೊಬ್ಬ ಮನ್ಸನ್ ಕುಲ್ವಾ ನೀನು? ಇನ್ನೊಬ್ಳು ಮಗಳನ್ನ ಅವಳು ನಿಮ್ಮ ಮಗಳಂಗಲ್ವಾ? ಅವಳಿಗನ್ನೇ ಮೋಸ ಮಾಡಿದ್ರೆ ಭಗವಂತ ಒಳ್ಳೇದು ಕೊಟ್ಟಾನ. ನೀವು ಒಳ್ಳೇದಾಕಿಲ್ಲ ನಿಜವಾಗ್ಲೂ ಒಳ್ಳೇದಾಕಿಲ್ಲ. ನಿಮಗೆ ಎಡಂತರ ಸಾವು ಬಂದೇ ಸಾಯೋದು. ನೀವು ಎಡಂತರ ಸಾವು ಬಂದು ಸಾಯ್ತಿದ್ರಿ ನೋಡ್ಕೋ ಪೋಪರ್ ಮುಂಡೆವಾ. ಅಲ್ಲ ಅವ್ನಿಗಾರು ತಾರ್ಗೆಟ್ ಹೋಗೋದೇ ನಿನ್ಗಾರು ಬುದ್ಧಿ ಬೇಡವಾಗ ನಿನಗೆ? ಈ ಬುದ್ಧಿ ಕಲ್ತಿದ್ಯಲ್ಲ ತಾಯಿ ನಮ್ಮವನೇ. ಹೋಗು ನೀವು ನಿಜಕ್ಕೂ ಉದ್ಧಾರ ಆಯ್ಕಿಲ್ಲ. ಏನಾರು ಮಾಡ್ಕೊಂಡು ಆಡ್ಬಿದ್ದೋಗಿ ಏನಾರು ಮಾಡ್ಕೊಂಡೋಗಿ. ನಾನಂತೂ ಸತ್ತೋದ್ರೆ ನಾನು ಪಾಲ್ಗೆ ಅನ್ಕೊಂಡು ಇದ್ಬಿಡ್ತೀನಿ ನಾನು. ಒಂದು ಚೌರಿಗೆ ನೀರು ಇಕ್ಕೊಂಡು ಹೋಗಮ್ಮಿ ಸಾಯೋಗಮ್ಮಿ ನೀನೇ ಸತ್ತೋಗಿ ನಮ್ಮನೆಗೆ ಸಾಯಿಸಿಯ ನೀನು. ಸತ್ತೋದ್ರು ಅಂತ ಯಾಕೆ ಅನ್ಕೊಂಡು ನೀನೇ ನಮ್ಮ ಪಾಲು ಸತ್ತೋದೆ ಅನ್ಕತ್ತೀವಿ. ಹೋಗು. ನಾನು ಮನೆಗೆ ಬಂದ್ರೆ ಕಾಲು ಕತ್ತರಿಸಾಕ್ತೀನಿ ಹೇಳ್ತಾವ್ನಿ. ಅದೇನು ನಿನ್ನ ಮನೆಯಲ್ಲ ನಮ್ಮ ಅಪ್ಪನ ಮನೆ ಅದು.
ನಮ್ಮ ಅಪ್ಪನ ಮನೆಗೆ ಮನೆ ಹಳಿ ಮೈನ್ ಮಾಡ್ಕೊಂಡಿರೋದು ನಿನ್ನ ಯಾವ ಆಸ್ತಿಗಾಗಲಿ ಬದುಕಾಗಲಿ ನಿನ್ಗೆ ಯಾವುದೇ ಅಧಿಕಾರನೂ ಇಲ್ಲ. ನನ್ನ ಮಾತ ಕೇಳಲಿಲ್ಲ ಅಂದ್ರೆ ಒಂದು ಆಸ್ತಿ ಒಂದು ಕುಟಿ ಆಸ್ತಿ ಸಿಗಕ್ಕೆ ಏನೂ ಇಲ್ಲ. ಹೋಗಮ್ಮಿ ಬೇಡಕತೆ, ನಮಗೂ ಗೊತ್ತುಕಂತೆ ಹೆಂಗಿರ್ಬೇಕು ಏನು ಮುಟ್ಬೇಕು ಅಂತ ಬಂದ್ಬಿಟ್ಟಾಳೆ ಹೇಳಕ್ಕೆ. ಎಲ್ಲರೂ ನನ್ನ ಮಗಳು ಮದುವೆ ಆಗದೆ ಅಚ್ಚುಕಟ್ಟಾಗಿ ಆಶೀರ್ವಾದ ಮಾಡ್ಕೊಂಡು ಚೆನ್ನಾಗಿರೋದ ಹಳಿ ಮೈನ್ ತಿಳುವಳಿಕೆ ಹಾಕೊಂಡಿರೋದ ಅಂದಾನೆ ಬಿಟ್ಟು ಹೆಂಗಾಡ್ತಾಳು ನೋಡು. ಓ ಇವಳು ಸರಿಯತ್ತ, ಇವಳು ಮಗಳು ಬಾಳ್ನೆ ಹಾಳಾಗ್ಲಿ ಅನ್ನೋಳು ಇವಳು ಒಬ್ಳು ತಾಯಿ ಇವಳು. ಇಲ್ಲ ಕಣಪ್ಪ, ಇನ್ನೊಬ್ರು ಮಗಳು ಬಾಳ ಹಾಳು ಮಾಡ್ಬಿಟ್ಟು ನನ್ನ ಮಗಳು ಬಾಳ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ಬೇಕು ನಾನು ಅಲ್ವಾ. ಎಷ್ಟು ಮಟ್ಟಿಗೆ ಹೇಳ್ತೇಗಿ ನೋಡು, ನಿನ್ನಂಗೆ ಕಲಿಬೇಕು. ನಿನ್ನಂಗೆ ನೀನು ಹೋಗೈತೆಗೆ ಎಷ್ಟು ಬೆಂಕಿ ಕಂದರು ಥೂ, ನಾಚಿಕೆ ಆಗಬೇಕು ನಾಚಿಕೆ ನಿಮ್ಮ ಜನ್ಮಗಳಿಗೆಲ್ಲವ. ಲೇ ಮಗ ಕೊನೆಯದಾಗ ಕೇಳ್ತಾವನಿ, ಬಂದಿಯೋ ಬರೋಕಿಲ್ವೋ? ಅವ್ನು ಸಾವಾಸ ಬಿಟ್ಬಿಟ್ಟು ಹೆಂಗಿರ್ಬೇಕು ಹಂಗಿದ್ಯೋ ಇರೋಕಿಲ್ವೋ? ಅಮ್ಮ ನನ್ನ ಪ್ರಮೋದನ ಮದುವೆ ಆಗಿವ್ನಿ, ನಾನು ಹೆಂಗೆ ಬಿಟ್ಬಿಟ್ಟು ಬರೋಕ್ಕದು? ನಾನು ಬರೋಕಿಲ್ಲ. ಯಾವ ಬಾಯಿಲ್ ಬಗ್ಲಿಲೆ ಅಲ್ಲ ಕಲೆ, ಅವ್ನು ಮದುವೆ ಆಗಿರೋನು ಕಲೆ. ಮೊದಲೇ ಇರ್ತಿರೋನು ಕಟ್ಕೊಳ್ಳಿ. ನಿನ್ಗೆ ಏನು ಹಣೆ ಬರ ಬಂದಿರೋದು? ಎರಡನೇ ಸಂಬಂಧಕ್ಕೆ ಮದುವೆ ಆಗಕ್ಕೆ ನಿನ್ಗೆ ಏನು ಕೇಳಿ ಬಂದಿರೋದು? ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಅಲ್ಲ ನಿನ್ಗೆ ಎಂತ ಹಣೆ ಬರ ಬಂದಿರೋದು ನಿನಗೆ ಅಂತ ನಂಗೆ ಅರ್ಥ ಆಯ್ತಲ್ಲ ನನಗೆ. ನಿನ್ನ ಬಾಯಲ್ಲಿ ಇಟ್ಟಾಗಕ್ಕ ಹೋಗು ನೋಡಮ್ಮ. ಅವನ ಒಂದ್ಸಾರಿ ಇಷ್ಟಪಟ್ಟಿನಿ, ಮದುವೆನೂ ಆಗಿವ್ನಿ, ಕಷ್ಟ ಸುಖ ಅನ್ಭವಿಸ್ಕೊಂಡಿರ್ತೀನಿ ನಾನಂತ ಒಂದು ಬಿಟ್ಬಿಟ್ಟು ಬರೋಂಥದ್ದು ಚಾನ್ಸೇ ಇಲ್ಲ ನಾನು. ಅಮ್ಮ ಜೀವನ ಯಾಕೆ ಕುಡ್ಸ್ಕತಿಯೇ? ಒಂದಲ್ಲ ಒಂದು ದಿವಸ ಬೀದಿ ಬಂದು ನಿಂತ್ಕತಿಯೇ. ಇದನ್ನ ಬರ್ದಿ ಮಡಿಕಬಿಡು ನಮ್ಮ ಅಮ್ಮ ಏನಂದ್ಲು ಅಂತ, ಆಯ್ತಾ? ನೋಡ್ಕೊ ನೀನು ಯಾವ ಥರ ವನವಾಸ ಹತ್ತುತ್ತೀಯ ಅಂತ. ಇನ್ನೊಬ್ರು ಹೆಣ್ಮಕ್ಳು ಕಣ್ಣೀರು ಹಾಕ್ಸಿದ್ರೆ ದೇವ್ರ ನನಗೆ ಒಳ್ಳೇದಾಯ್ತಿಲ್ಲ. ಗೊತ್ತಾಯ್ತು, ಸುಮ್ಕಿರು, ಗೊತ್ತಾಯ್ತದೆ. ಇರು, ನೀನೇ ಅನ್ಭವಿಸ್ತೀಯೇ. ಯಾಕೆ ಮಾತಾಡಬೇಕು? ಮಾತಾಡ್ಯಾಕೆ ಬಿಡು. ಅವೇನು ಎಷ್ಟೋ ಈ ಅಪ್ಪ ಅಂತದೋ ತಗ್ಲು ಬಿಡ್ತದೆ. ಹುಷಾರು, ತಪ್ಪಿಸ್ಕೊಳಕ್ಕಂತೂ ಸಾಧ್ಯ ಇಲ್ಲ. ಆಯಿತು ಬಿಡು, ಪರವಾಗಿಲ್ಲ. ಅದೇನದ ಹಾಗೆ ಬಿಡಿ, ನಾನು ನೋಡೇ ಬಿಡ್ತೀನಿ. ನಿನಗೆ ಕೇಡ್ ಬಂದಿರತ್ತೆ. ನಿನಗೆ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತು ನಂಗೆ ಕೇಡ್ ಬಂದದ್ದು ಅನ್ಭವಿಸ್ತೀರಿ ಅಪ್ಪನ ಮಗಳೇ. ನನ್ನ ಮನೆ ಬಳಿ ಕಾಲು ಹಾಕಿದ್ರೆ ಎಕ್ಕಡದ ಏಟೆ ಬೀಳೋದು ಮಾತ್ರ ಹೇಳ್ತಾವನಿ. ಹೋಗ ಬಡ್ಡಿ ಹೋಗು, ಜಾಸ್ತಿ ಮಾತಾಡಬೇಡ ನೀನು. ನಿನ್ನಂತ ಮನೆ ಹಳ್ಳನೇ ಇರ್ಬೇಕು. ಕುತ್ಕೋ ಮಗಳು ಬಾಲ್ ಜೀವನ ಹಾಳು ಮಾಡಕ್ಕೆ ನಿಂತಿರೋ ನನ್ನ ಮಗ ನೀನೇ ಇರ್ಬೇಕತ್ತೆ. ನಿನ್ನಂತವ್ರು ಇರ್ಬೇಕನ. ಇವತ್ತಿಗೆ ಮುಗ್ದಾಯ್ತು ನಿಮ್ಗೂ ನಮಗೂ ಸಂಬಂಧ. ನೋಡಪ್ಪ ಅಮ್ಮನ ಹೆಂಗೆ ಬೈಕೋಬಿದ್ಲು. ಬಿಡು, ಅವಳದೊಂದು ಲೆಕ್ಕವ. ನಾಳೆ ಕೊನಾಡ್ದ ತಿರ್ಗಾ ಬತ್ತಾಳೆ ಮಗಳೇ ಅಂದ್ಕೊಂಡು ನೀನು ಬಿಟ್ಬಿಟ್ಟಿದ್ದಾಳ. ಹಂಗೆ ಹಾಡ್ತಾಳೆ ಈಗ ಬತ್ತಾಳೆ. ಸುಮ್ಮನಿರವ, ತಲೆಗೆಡ್ಸ್ಕೊಬೇಡ ಅವಕ್ಕೆಲ್ಲವ. ನನಗೆ ಅಮ್ಮ ಮಾತಾಡಿ ನೋಡಿ ಬೇಜಾರಾಯ್ತದೆ. ನಿನ್ನ ಮಾತು ಕೇಳೋಣ, ಅಮ್ಮನ ಮಾತು ಕೇಳೋಣ, ಒಂದು ಗೊತ್ತಾಗಿಲ್ಲ. ನೋಡು ಮಗಳೇ, ಅವಳು ದಡ್ಡಿ, ಅವಳಿಗೆ ತಿಳುವಳಿಕೆ ಇಲ್ಲ. ನನ್ನ ಮಾತು ಕೇಳು ನೀನು. ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದರೆ ನನ್ನ ಮಾತು ಕೇಳು ನೀನು, ಎಲ್ಲ ಸರಿ ಆಯ್ತದೆ. ಆಯಿತಾ? ಯಾಕೆ ತಲೆಗೆಡ್ಸ್ಕೊಂಡಿಯ ನೀನು? ಆ ಬಡ್ಡಿಗೆ ಒಂಥರ ಲೂಜ್ ಬಡ್ಡಿದಕ್ಕೆ ಏನು ಗೊತ್ತದದು ಮಾಡು ಮಂಗವ. ನಾನಿಲ್ವಾ? ಸುಮ್ಮನಿರು, ದಯ ತಕೋ. ಯಾಕೆ ತಲೆಗೆಡ್ಸ್ಕೊಂಡಿಯ ನೀನು? ಆರಾಮಾಗಿರು ಮಗಳೇ, ನೀನು ಆರಾಮಾಗಿರು. ಯಾಕೆ ಬೇಜಾರು ಮಾಡ್ಕೊಂಡು? ಅಮ್ಮ ಬೇಜಾರು ಮಾಡ್ಕೊಂಡು ಹೋಯ್ತಾರೆ. ಇನ್ನು ಮಾತಾಡ್ಸಕ್ಕಿಲ್ಲ ಅಂದ್ಬಿಟ್ಟು ಅದಕ್ಕೆ ಬೇಜಾರಾಯ್ತದೆ ಕಣಪ್ಪ ನನಗೆ. ಹೇಳಿ ನೀವ 4 ದಿವಸ ಹಂಗೆ ಆಡ್ಕತ್ತಾಳೆ, ಆಮೇಲೆ ಬತ್ತಾಳು. ಸುಮ್ಮನಿರು, ನೀನು ಬಿಟ್ಟುಟ್ಟಿದ್ದಾಳವ. ಇನ್ನು 16 ಮಕ್ಳಿದ್ದಾರೆ, ಇರೋಳೊಬ್ಳು ಮಗಳು ಬಿಟ್ಟುಟ್ಟಿದ್ಬಿಟ್ಟಲ್ಲ ಅವಳು. ಸುಮ್ಮನಿರು, ತಲೆಗೆಡ್ಸ್ಕೊಬೇಡ ನೀನು. ಏನಪ್ಪ ಒಂದು ಗೊತ್ತಾಯ್ತಿಲ್ಲ ನನಗೆ. ಎಲ್ಲ ಒಳ್ಳೆದಾಗೆ, ಸುಮ್ಕಿರು, ತಲೆಗೆಡ್ಸ್ಕೊಬೇಡ ನೀನು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.